RSS ಬಗ್ಗೆ ಮಾತನಾಡೋ ವಿಚಾರದಲ್ಲಿ ಕೋರ್ಟ್ ತಮ್ಗೇನೋ ನೋಟಿಸ್ ಕೊಟ್ಟಿದೆ. ಅಯ್ಯೋ ಕೊಡ್ಲಿ ಇವ್ರೆ, ಅದಕ್ಕೇನಂತೆ, ಇವ್ರದ್ದು ಇದೆ ಅಲ್ವಾ ಏನು ತಂತ್ರಗಳು, ಹೆದರ್ಸೋದು ಬೆದರ್ಸೋದು, ಕೋರ್ಟು ಅವು ಇವು ಇವೆಲ್ಲ ಎದುರ್ತೀವ ಅವರು. ಸಿ RSS ಇಸ್ ಎನ್ ಅನ್ರಿಜಿಸ್ಟರ್ಡ್, ಅನ್ರೆಗ್ಯುಲೇಟೆಡ್, ಅನ್ಕಾನ್ಸ್ಟಿಟ್ಯೂಷನಲ್ ಬಾಡಿ. ಇವ್ರಿಗೆ ಯಾಕ್ರಿ ಎದುರ್ಬೇಕು ನಾನು? ಬುದ್ಧ ಬಸವ ತತ್ವ ನನ್ನಲ್ಲಿದೆ, ಅಂಬೇಡ್ಕರ್ ಅವರ ಹೋರಾಟ ರಕ್ತ ನನ್ನಲ್ಲಿದೆ. ಇವ್ರ ಹತ್ರ ಏನಿದೆ ಕಲಿಯೋದಿದೆ ನನಗೆ RSS ಅವ್ರ ಹತ್ರ? ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಅಂದ್ರೆ ಯಾಕೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳಲ್ಲ ಇವರು? ಎಲ್ಲಿಂದ ಬರ್ತಾ ಇದೆ ಇವರಿಗೆ ಇಷ್ಟೊಂದು ಅನುದಾನ? ಯಾಕೆ ಮೋಹನ್ ಭಾಗವತ್ ಅವರಿಗೆ ಏನು ಅಡ್ವಾನ್ಸ್ ಸೆಕ್ಯೂರಿಟಿ ಲೈಸೆನ್ಸ್ ಸಿಗ್ತಾ ಇದೆ? ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾಗೆ ಸಿಗುವಂತ ಸೆಕ್ಯೂರಿಟಿ ಇವರಿಗೆ ಯಾಕೆ? ಇವರು ಯಾರು ಟ್ಯಾಕ್ಸೇ ಕಟ್ತಾ ಇಲ್ಲ, ಟ್ಯಾಕ್ಸ್ ಪೇಯರ್ಸ್ ದುಡ್ಡು ಯಾಕೆ ಹೋಗ್ತಾ ಇದೆ ಇವರಿಗೆ? ಇವ್ರಿಗೇನು ಭದ್ರತೆ ಕೊಡ್ತಾ ಇದ್ದಾರೆ? ತೆರಿಗೆ ಹಣದಲ್ಲೇ ಕೊಡ್ತಾ ಇರೋದಲ್ಲ? ಅಥವಾ ಬೇರೆ ಖಾಸಗಿ ಸಂಸ್ಥೆಗಳಿಗೆ ಇಂಥ ಸೆಕ್ಯೂರಿಟಿ ಕೊಟ್ಟಾಗ ಅವರು ಮರುಪಾವತಿ ಮಾಡ್ತಾರೆ ಸರ್ಕಾರಕ್ಕೆ. ಇವ್ರು ಮರುಪಾವತಿ ಮಾಡ್ತಾ ಇದ್ದಾರಾ? ಮಾಡ್ತಾ ಇದ್ರೆ ಹೇಗೆ ಮಾಡ್ತಾ ಇದ್ದಾರೆ? ಯಾಕಂದ್ರೆ ಇವರೇ ಹೇಳೋದು ನಮ್ಮ ಹತ್ರ ಬ್ಯಾಂಕ್ ಅಕೌಂಟ್ ಇಲ್ಲ, ನಮ್ಮ ಹತ್ರ ರಿಜಿಸ್ಟ್ರೇಷನ್ ಇಲ್ಲ. ನಾವು ಇವೆಲ್ಲ ಪ್ರಶ್ನೆಗಳು ಕೇಳ್ತಾ ಇದೀವಲ್ಲ, ಅದಕ್ಕೆ ನಮ್ಮ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ, ಡಿಫಮೇಷನ್ ಹಾಕ್ತಾ ಇದ್ದಾರೆ. ಹಾಕಿ, ಅದಕ್ಕೇನಿದೆ? ಇಡೀ ರಾಷ್ಟ್ರ ತುಂಬಾ ಹಾಕೊಳ್ಳಿ ಬೇಕಿದ್ರೆ. ನಾವು ಸತ್ಯದ ಪರವಾಗಿದ್ದೀವಿ. ಈ ಸತ್ಯ ಇವತ್ತಿಲ್ಲ ನಾಳೆ ಹೊರಗೆ ಬರಬೇಕು. 100 ವರ್ಷ ನಡೆಸ್ತಾ ಇದೀವಿ ಅಂದ್ರೆ ಇನ್ನ 100 ವರ್ಷ ನಡಿಬೇಕಂತ ಏನು ಕಂಪಲ್ಸರಿ ಇಲ್ಲ. ಸಂವಿಧಾನ ಇದೆ, ಸಂವಿಧಾನದ ಪ್ರಕಾರ ಎಲ್ಲರೂ ನಡ್ಕೊಂಡ್ರೆ ಒಳ್ಳೇದು. ಮುಖ್ಯಮಂತ್ರಿಗಳು ಇವತ್ತು ದೇವರಾಜ ಅರಸು ದಾಖಲೆ ಮುರಿದಿದ್ದಾರೆ ಸರ್. ನೋಡಿ, ಬಹಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ರೆಕಾರ್ಡ್ಗೋಸ್ಕರ ಅವರು ರಾಜಕೀಯ ಮಾಡ್ತಾ ಇಲ್ಲ, ಜನರ ಸೇವೆಗೋಸ್ಕರ ಮಾಡ್ತಾ ಇಲ್ಲ. ಅವ್ರದಾದಂತ ಒಂದು ಛಾಪನ್ನ ಕರ್ನಾಟಕದ ಇತಿಹಾಸದ ಪುಟದಲ್ಲಿ ಮೂಡಿಸಿ ಅವರಾಗಲೇ ಮಾಡಿದ್ದಾರೆ. ದಾಖಲೆ ಮಟ್ಟದ ಬಜೆಟ್ಗಳನ್ನು ನೀಡಿದ್ದಾರೆ. ಸಾಮಾಜಿಕ ನ್ಯಾಯದ ಪರವಾಗಿ, ಸಂವಿಧಾನದ ಪರವಾಗಿ ಅವರು ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಪರವಾಗಿ ದುಡಿದಿದ್ದಾರೆ, ಜನರ ಪರವಾಗಿ ದುಡಿತಾ ಇದ್ದಾರೆ. ಹಾಗಾಗಿ ಅವ್ರು ಹೇಳ್ದಂಗೆ ಪ್ರಶ್ನೆ ಇರೋದು ರೆಕಾರ್ಡ್ದಲ್ಲ, ಪ್ರಶ್ನೆ ಇರೋದು ಎಷ್ಟು ಜನರಿಗೆ ನಾವು ಒಳ್ಳೇದು ಮಾಡಿದ್ದೀವಿ, ಹೇಗಾಗಿದೆ. ಅವರ ಒಂದು ಅಪಾರವಾದಂತಹ ಕೊಡುಗೆ ಏನು ನಮ್ಮ ರಾಜ್ಯಕ್ಕಿದೆ, ಅದು ನಾವೆಲ್ಲರೂ ಸ್ಮರಿಸಲೇಬೇಕಾಗ್ತದೆ. ಈ ಬಾರಿ ದಾಖಲೆ ಬಜೆಟ್ ಮಂಡಿಸ್ತಾರ ಸರ್? ಆಗ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಾದ್ಮೇಲೆ ಯಾಕೆ ಅಷ್ಟು ಅನುಮಾನ ಪಡ್ತೀರಾ? ಯು ಹರ್ಡ್ ಇಟ್ ಫ್ರಮ್ ದ ಹಾರ್ಸಸ್ ಮೌತ್ ಅಲ್ಲ, ಬೇರೆಯವ್ರು ಯಾರಿಗೆ ಕೇಳ್ಬೇಕು ಅದ್ರ ಬಗ್ಗೆ?